ಜ್ಞಾನ ಅನ್ನುವಂಥದ್ದು ಕೇವಲ ಬುದ್ಧಿಯ ಮಟ್ಟದಲ್ಲಿ ಅರ್ಥಕೊಂಡ್ರೆ ಸಾಲದು, ಅದೇ ನಮ್ಮ ಸ್ವರೂಪ ಆಗ್ಬಿಡ್ಬೇಕು ಅಂತ. ಅದೇ ನಾವಾಗ್ಬಿಡ್ಬೇಕು. ಜ್ಞಾನವನ್ನು ಅರ್ಥಕೊಂಡಿರೋನು ಜ್ಞಾನಿ ಆದ್ರೆ ಜ್ಞಾನವೇ ತಾನಾಗಿರುವವನು, ತಾನೇ ಜ್ಞಾನ ಸ್ವರೂಪಿಯಾಗಿರುವಂಥವನು ವಿಜ್ಞಾನಿ. ಈ ರೀತಿ ಜ್ಞಾನಿಯಾಗಿರೋನೇ ನಿಜವಾದ ಅರ್ಥದಲ್ಲಿ ಭಜನೆಯನ್ನ ಮಾಡಬಲ್ಲ. ಭಜನೆ ಅಂದ್ರೆ ಭಗವಂತನೊಂದಿಗೆ ಒಂದಾಗಬಲ್ಲ. ಪರಮಾತ್ಮ ಗೀತೆಯಲ್ಲಿ ಹೇಳಿರೋ ಹಾಗೆ ಜ್ಞಾನಿ ತ್ವಾತ್ಮೈವ ಮೇ ಮಥಂ ಅಂತ ಹೇಳಿದ್ದಾನೆ. ಜ್ಞಾನಿ ನನ್ನ ಆತ್ಮನೇ ಆಗಿರುತ್ತಾನೆ ಅಂದ್ರೆ ಏನರ್ಥ? ನನಗೂ ಜ್ಞಾನಿಗೂ ಭೇದವೇ ಇರೋದಿಲ್ಲ ಅಂತ. ಇಲ್ಲಿ ಜ್ಞಾನಿ ಅಂದ್ರೆ ವಿಜ್ಞಾನಿ ಅಂತಾನೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಭಕ್ತಿಯಿಂದ ನನ್ನೊಂದಿಗೆ ಒಂದಾಗಿರುವಂಥವನೇ ವಿಜ್ಞಾನಿ.